ನೀವೇನು ಹೇಳಿದ್ರಿ ಇದು ಇದೇನಪ್ಪ ಸದನ ನಡೀತಾ ಇಲ್ಲ ಅಂತ. ವಿಪಕ್ಷ ನಡೀತಾ ಇಲ್ಲ ಅಂತ ನಾನು ಹೇಳಿಲ್ಲ. Don't put your words into my mouth. I'm not told that. ಇವಾಗ ಸದನ ಕಾರ್ಯಕಲಾಪ ಬರೀ ಇದ್ರ ಬಗ್ಗೆನೇ ಚರ್ಚೆ ಆಗ್ತಿದೆ ಅಂತ ನೀವು ಮಾತಾಡಿದ್ರಿ. ಎಸ್, ಐ ವಿಲ್ ಕರೆಕ್ಟ್ ಅಂಡ್ ರೀಫ್ರೇಸ್ ದ ಸೆಂಟೆನ್ಸ್. ಇದ್ರ ಬಗ್ಗೆನೇ ಚರ್ಚೆ ಆಗ್ತಿದೆ ಅಂತ ಅಂತಿದ್ರಿ. ಬಟ್ ಇವತ್ತು ವಿಪಕ್ಷದ ಸ್ಥಾನ ನಾಯಕರು ಅಶೋಕ್ ಅವ್ರಿಗೊಂದು ತೂಕ ಇರುತ್ತೆ. ಏನಾರ ಮಾತಾಡಿದ್ರೆ ಜ್ವಲಂತ ಸಮಸ್ಯೆ ಬಗ್ಗೆ ಮಾತಾಡಿದ್ರೆ ನಿಖರವಾಗಿ ಒಂದು ನಂಬರ್ ಇಟ್ಕೊಂಡು ಮಾತಾಡಬೇಕು. ಇವತ್ತೊಂದು ನಗೆ ಪಾಟ್ಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರೈತರಿಗೆ ದುಡ್ಡೇ ಹೋಗಿಲ್ಲ ಅಂತಾರೆ. ಯಾರನ್ನ ಅಶೋಕ್ ಅವರು ಏನಕ್ಕೆ? ಮೊನ್ನೆ ನೆರೆ ಬಂದಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಮೇಡಮ್. ಒಬ್ಬ ರೈತನಿಗೆ ದುಡ್ಡು ಹೋಗಿರೋದು ಜಮಾ ಆಗಿದೆ ನೋಡಿ, ಅವ್ರ ಖಾತೆಗೆ ಜಮಾ ಆಗಿದೆ. ದಯವಿಟ್ಟು ನಿಮ್ಮ ಟೀಮ್ಗೆ ಹೇಳ್ಬಿಟ್ಟು ಝೂಮ್ ಮಾಡಿಸಿ ದಯವಿಟ್ಟು ನೋಡಿ. ಡಿಪಾರ್ಟ್ಮೆಂಟ್ ಆಫ್ ಟ್ರೆಜರಿಯಿಂದ ಹೋಗಿರೋ ದುಡ್ಡಿನ ಜಮಾ ನನ್ನ ಹತ್ರ ಸ್ಟೇಟ್ಮೆಂಟ್ ಇದೆ. ನೋಡಿ ಮೇಡಮ್, ನೀವು ಚರ್ಚೆ ಮಾಡ್ತಾ ಇಲ್ಲ. ಬಟ್ ನೀವೇನ್ ಹೇಳಿದ್ರಿ? ಕಾರ್ಯಕಲಾಪ ನಡೀತಾ ಇಲ್ಲ, ಇದ್ರ ಬಗ್ಗೆನೇ ನಡೀತಾ ಇದೆ ಅಂತಂದ್ರಿ. ಕಾರ್ಯಕಲಾಪ ನಡೀತಾ ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕ್ಲಿಯರ್ ಆಗಿ ಹೇಳಿದ್ರು ಸರ್. ಮತ್ತೆ ನಾನು ಹೆಚ್ಚಿನ ವಿಚಾರ ಹೊರಗಡೆ ಇದೇ ಚರ್ಚೆ ಆಗ್ತಾ ಇದೆ, ಅಲ್ಲಿ ಅವರಿಗೆ ಕಾನ್ಸಂಟ್ರೇಷನ್ ಯಾವ್ದ್ರ ಬಗ್ಗೆ ಇರಬೇಕು ಅದ್ರಲ್ಲಿ ಇಲ್ಲ. ನಾನು ಇನ್ನೊಂದು ಹೇಳ್ತೀನಿ, ಅಶೋಕ್ ಅವರಿಗೆ ಯಾವ ಉತ್ತರವನ್ನ ಕೊಟ್ರಲ್ಲ ಆ ಸಚಿವರು ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ. ಅವ್ರು ಎಲ್ಲೂ ಇದ್ರ ಬಗ್ಗೆ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಏನ್ ಹೇಳ್ತೀರಿ ಬಸವರಾಜ್ ಸರ್? ಅಶೋಕ್ ಅವರಿಗೆ ಉತ್ತರ ಕೊಟ್ಟಂತ ಸಚಿವರು, ಐ ಥಿಂಕ್ ನಿಮ್ಮ ಒಂದು ಕ್ಯಾಬಿನೆಟ್ ಅಲ್ಲಿ ಇರುವಂತಹ ಸಚಿವರಲ್ಲಿ ಒಂದ್ 2-3 ಜನ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ಅವರು ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಅಶೋಕ್ ಅವ್ರಿಗೆ ಇವತ್ತು ಯಾರು ಉತ್ತರ ಕೊಟ್ಟರು ಅವ್ರು ನಿಂತ್ಕೊಳ್ತಾರೆ ಅಂತ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಕೆಲಸ ಮಾಡ್ತಿರೋರು ಯಾರು ಮಾತಾಡ್ತಾ ಇಲ್ಲ. ಕೆಲಸ ಕೆಟ್ಕೊಂಡು ಕೂತಿದಾರಲ್ಲ ನಿಮ್ಮ ಪಕ್ಷದಲ್ಲಿ, ಅವ್ರು ಮಾತಾಡ್ತಾರೆ. ನೋಡಿ ಮೇಡಮ್, ಇನ್ನೊಂದು ಹೇಳ್ಬಿಡ್ತೀನಿ. ಇವಾಗ ಎಲ್ಲ ಮಾಧ್ಯಮದ್ದು ಅಂತ ಹೇಳೋಣ, ಕೆಲವೊಂದು ಮಾಧ್ಯಮ ಇವಾಗ ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಪ್ರಶ್ನೆ ಕೇಳಲಿ, ಕ್ರಿಟಿಸೈಸ್ ಮಾಡಲಿ, ಸರ್ಕಾರನ ಏನಾರು ಕೆಲಸ ಮಾಡ್ತೀವಿ. ನಿಮ್ಮ ಮಾಧ್ಯಮ, ನಿಮ್ಮ ಚಾನಲಲ್ಲೇ ನಾನು ಹೋದ ವಾರ ಮಾತಾಡಿದೆ. ನಮ್ಮನ್ನ ಏನಾರು ಕೆಲಸ ಆಗಿಲ್ಲ ಕ್ರಿಟಿಸೈಸ್ ಮಾಡಿ ಉತ್ತರಕ್ಕೆ ಒಂದು ನಿಮಿಷ ಪ್ಲೀಸ್ ಸಿಂಧೂರ್ ಅವರೇ, ಒಂದೇ ನಿಮಿಷ ನಾನು ಮಾತಾಡ್ತೀನಿ. ಇವಾಗ ಕಳೆದ ವಾರ ನಿಮ್ಮ ಚಾನಲಲ್ಲೇ ಮಾತಾಡಿದೆ, ಸರ್ಕಾರ ಏನೋ ತೊಂದರೆ ಆಗಿದೆಯಾ, ಶಾಲೆ ಕಾಲೇಜು ಇದು ಏನೋ ಟಾಯ್ಲೆಟ್ ಇಲ್ವಾ, ಬಸ್ ಹೋಗ್ತಿಲ್ವ, ಅದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಶ್ನೆ ಕೇಳಿ ಉತ್ತರನೂ ಕೊಡೋಣ. ಸದನದಲ್ಲೂ ಪ್ರಶ್ನೆ ಕೇಳಿ, ವಿಪಕ್ಷದವರು ಉತ್ತರ ಕೇಳಿ ಉತ್ತರ ಕೊಡೋಣ. ಇವಾಗ ಎಲ್ಲ ಮಾಧ್ಯಮದವರು ಅದರ ಕೇಳ್ತಿಲ್ಲ. ಇವಾಗ ಮೈಕ್ ಇಟ್ಬಿಟ್ಟು ಏನು 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 ಅಂತ ಅವ್ರೇನು ಅಲ್ಲಿ ಅಲ್ಲ, ಒಂದು ನಿಮಿಷ ಪ್ರಶ್ನೆ, ಒಂದು ನಿಮಿಷ ಅವ್ರೇನಂದ್ರು ಯತೀಂದ್ರ ಸಿದ್ದರಾಮಯ್ಯನವರು ಸದ್ಯಕ್ಕೆ ಮುಖ್ಯಮಂತ್ರಿಗಳು, ಒಂದು ನಿಮಿಷ ಪ್ಲೀಸ್ ಮೇಡಮ್, ಪ್ಲೀಸ್ ಒಂದು ನಿಮಿಷ ಪ್ಲೀಸ್, ಅಲ್ಲ ನಿಮ್ ಪ್ಲೇ ಮಾಡಿ, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಬಟ್ ಅವ್ರೇನು ಹೇಳಿದ್ರು, ಯತೀಂದ್ರ ಸಿದ್ದರಾಮಯ್ಯನವರು ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಂತ ಹೇಳಿದ್ರು. ಹಾಗಾಗಿ ಆ ಪಾಯಿಂಟ್ ಅಲ್ಲಿಗೆ ಫಿನಿಶ್ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ಹೇಳಿರೋದ್ರಿಂದ ಉಪಮುಖ್ಯಮಂತ್ರಿಗಳು ಫಿನಿಶ್ ಆಗಿಲ್ಲ. ಒಂದ್ ನಿಮಿಷ ನಾನು ಮಾತಾಡ್ತೀನಿ. ತುರುವೇಕೆರೆ ಶಾಸಕರು MT ಕೃಷ್ಣಪ್ಪ ಅವರು ಜಾಯ್ನ್ ಆಗಿದ್ದಾರೆ. ಕೃಷ್ಣಪ್ಪ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಾನು ಮಾತಾಡ್ತೀನಿ ಸರ್, ಒಂದೇ ಒಂದು ನಿಮಿಷ ಸರ್. ನಮಸ್ಕಾರ ಸರ್, ನಿಮ್ ಜೊತೆ ಮಾತಾಡ್ತೀನಿ ನಾನು, ಒಂದೇ ಒಂದು ನಿಮಿಷ. ಹೇಳ್ಬಿಡ್ತೀನಿ. CM DCM ಹೇಳಿದ್ಮೇಲೆ ಅಷ್ಟಕ್ಕೆ ಅದು ಮುಗ್ದೋಗ್ಬಿಟ್ಟಿದ್ರೆ ಇವತ್ತು ನಾನು ಈ ಟಾಪಿಕ್ ಇಟ್ಕೊಂಡು ಇಲ್ಲಿ ಕೂತ್ಕೊಂಡು ನಾನು 1 hour ಟೈಮ್ನ ವೇಸ್ಟ್ ಮಾಡ್ಕೊಳ್ತಾನೆ ಇರಲಿಲ್ಲ. ಇಟ್ ಇಸ್ ವೆರಿ ಕ್ಲಿಯರ್. ಮತ್ತೊಂದು ವಿಚಾರ, CM DCM ಹೇಳಾದ್ಮೇಲೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಾನು ಬೇಕಾದ್ರೆ ಈ ಕ್ಷಣಕ್ಕೆ ಬೈಟ್ ಪ್ಲೇ ಮಾಡಬಲ್ಲೆ. ನಿಮ್ಮ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಏನೇನು ಹೇಳ್ಬೇಕೋ ಎಲ್ಲ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೈಕಮಾಂಡ್ ಹೇಳ್ದಂಗೆ ನಾವು ಬದ್ಧ, ಅದೊಂದು ಟ್ಯಾಗ್ ಲೈನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು. ಎಲ್ಲ ಹೇಳೋದೆಲ್ಲ ಹೇಳ್ಬಿಟ್ಟು ಹೈಕಮಾಂಡ್ ಹೇಳಿದಕ್ಕೆ ನಾವು ಲಾಸ್ಟ್ ಅಲ್ಲಿ ಬದ್ಧ, ಟ್ಯಾಗ್ ಲೈನ್ ಅಷ್ಟೇ. ಫಸ್ಟ್ ಇಂದ ಅದಕ್ಕೆ ಸ್ಟಿಕ್ ಆನ್ ಆಗಬೇಕಾಯ್ತು. ಪ್ರಶ್ನೆ ಉತ್ತರ ಕೊಟ್ಬಿಡಲ್ಲ. ಇವತ್ತು ಅದನ್ನೇ ಹೇಳಿರೋದು, ನಿನ್ನೆನೂ ಅದನ್ನೇ ಹೇಳಿರೋದು, ನಾನೇನು ಅದನ್ನೇ ಹೇಳ್ತಾರೆ. ದಯವಿಟ್ಟು ಪ್ಲೀಸ್ ಕೈಂಡ್ಲಿ ಲಿಸನ್ ಟು ಮೀ. ಎಲ್ಲ ಶಾಸಕರು ಹೇಳಿರೋದು ಹೈಕಮಾಂಡ್ ನಿರ್ಧಾರಕ್ಕೆ ನಮ್ಮ CM ಉಪಮುಖ್ಯಮಂತ್ರಿಗಳೇ ನಾವು ಬದ್ಧ ಅಂದಿರ್ಬೇಕಾದ್ರೆ ಈ ಮಾತು ಅಪ್ರಸ್ತುತ. ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿದ್ದಾರೆ. That's there ends the topic. ಬೈಟ್ ಒಂದ್ಸಲ ಪ್ಲೇ ಮಾಡಿ. Let's discuss about ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋಣ ಅಷ್ಟೇ. ಅದು ನನಗೇನ್ ಗೊತ್ತಾ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದಂತ ನಿಮ್ಮ ಸರ್ಕಾರದ ಜ್ವಲಂತ ಸಮಸ್ಯೆ ಯಾವಾಗ ಬಗ್ಗೆ Yes, I am ready to talk. No, sorry to say. I'm not sorry to say this. No. I don't be sorry to say this. ನೋಡಿ ಮೇಡಮ್, ಒಂದ್ ನಿಮಿಷ ನಂದನ್ ಜಿ, ನೀವು ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಕ್ಕೆ ಅಲ್ಲಿ ಹೋಗಿರೋರು
ನಿಮ್ಮ ಪಕ್ಷದ ಜ್ವಲಂತ ಸಮಸ್ಯೆ ಬಗ್ಗೆ ಯಾಕೆ ಮಾತಾಡ್ತೀರಿ ನೋಡಿ, ನೀವು? ನಮ್ಮ ಪಕ್ಷದ ಜ್ವಲಂತ ಸಮಸ್ಯೆ ಜ್ವಲಂತ ಜ್ವಲಂತ ಸಮಸ್ಯೆ ಏನು ಏನು ಅಲ್ಲ ಅದು. ಕಾಂಗ್ರೆಸ್ ಅಲ್ಲ, ಪಕ್ಷದ ಜ್ವಲಂತ ಸಮಸ್ಯೆ ನಮ್ಮ ಅದು. ಸಮಸ್ಯೆ ಅಲ್ವೇ ಅಲ್ಲ ಅದು. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಪಕ್ಷದ ಅಧ್ಯಕ್ಷರು ಶಿವಕುಮಾರ್ ಸಾಹೇಬ್ರು ಅಂದ್ರೆ ಹೇಳಿದ್ದಾರೆ. who is ಯತೀಂದ್ರ then? ನೋಡಿ, ಯತೀಂದ್ರ ಅವ್ರು ಮೈಕ್ ಇಟ್ಟು ಕೇಳಿದ್ದಾರೆ ಏನ್ ಸರ್ ಅಂತ ಅವ್ರು ಹೇಳಿದ್ದಾರೆ. ಇವಾಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೋಡಿ ಗೊತ್ತಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಬರ್ತಾರೆ, ಇವಾಗ ಯಾರು ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅಂತ ಆಬ್ವಿಯಸ್ಲಿ ನೋಡಿ ಇನ್ನೊಂದು ಹೇಳ್ಬಿಡ್ತೀನಿ, ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆನೂ ಕೇಳಿ. ಇವತ್ತು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ರೆ ನಾ ಮೊದ್ಲಿಂದನೂ ಅದನ್ನ ಹೇಳ್ತೀನಿ, ಅದ್ರೊಳಗೆ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ, ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ಒಗ್ಗಟ್ಟು ಕೂಡ ಇದೆ, ಅದ್ರೊಳಗೆ ಇದಿಲ್ವಲ್ಲ, ಒಗ್ಗಟ್ಟಿದೆ ಅನ್ನೋದಿಲ್ವಲ್ಲ, ಒಗ್ಗಟ್ಟಂತೂ ಇದೆ. ಈಗ ಗೊಂದಲ ಇದೆ ಇತ್ತು. ಯಾಕೆ ಅಂತಂದ್ರೆ ಅವರು DCM ಅವ್ರು ಕೇಳಿದ್ರು ತಾವು ಕೂಡ ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಹೇಳಿ. ಇದರಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 5 ವರ್ಷ ಆಯ್ಕೆ ಮಾಡ್ಬೇಕಾದ್ರೆ ಯಾರು ಮುಖ್ಯಮಂತ್ರಿಗಳಾಗ್ಬೇಕು ಅಷ್ಟೇ ತೀರ್ಮಾನ ಮಾಡ್ತಾರೆ. ಇಷ್ಟು ವರ್ಷಗಳು ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡ್ತಾರೆ. ತಾವು ಇವತ್ತು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ರೆ ನಾ ಮೊದ್ಲಿಂದನೂ ಅದನ್ನ ಹೇಳ್ತೀನಿ, ಅದ್ರೊಳಗೆ ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ ಯತೀಂದ್ರ ಅವರು ಹೇಳಿದ್ರು ಮುಂದಿನ 5 ವರ್ಷ ತಾವೇ ಸಿಎಂ ಆಗಿರ್ತೀರಿ ಅಂತ ಹೇಳಿ ಸರ್. ಯಾರು ಯತೀಂದ್ರ ಅವರು ಹೇಳಿದ್ರು ಹೈಕಮಾಂಡ್? ನಾವು ಎಲ್ಲಿ ನೋಡಪ್ಪ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ? ತಾವೇ ಸಿಎಂ ಯತೀಂದ್ರ ಅವರು ಹೇಳಿದ್ರು ಮುಂದಿನ 5 ವರ್ಷ ತಾವೇ ಸಿಎಂ ಆಗಿರ್ತೀರಿ ಅಂತ ಹೇಳಿ ಸರ್. ಯಾರು ಯತೀಂದ್ರ ಅವರು ಹೇಳಿದ್ರು ಹೈಕಮಾಂಡ್? ನಾವು ಎಲ್ಲಿ ನೋಡಪ್ಪ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ? ತಾವೇ ಸಿಎಂ ಯತೀಂದ್ರ ಅವರು ಹೇಳಿದ್ರು ಮುಂದಿನ 5 ವರ್ಷ ತಾವೇ ಸಿಎಂ ಆಗಿರ್ತೀರಿ ಅಂತ ಹೇಳಿ ಸರ್. ಯಾರು ಯತೀಂದ್ರ ಅವರು ಹೇಳಿದ್ರು ಹೈಕಮಾಂಡ್? ನಾವು ಎಲ್ಲಿ ನೋಡಪ್ಪ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ? ತಾವೇ ಸಿಎಂ ಯತೀಂದ್ರ ಅವರು ಹೇಳಿದ್ರು ಮುಂದಿನ 5 ವರ್ಷ ತಾವೇ ಸಿಎಂ ಆಗಿರ್ತೀರಿ ಅಂತ. ಸಿಎಂ ಸಿದ್ದರಾಮಯ್ಯ ಅವರೇ ಒಂದ್ ಲೈನ್ ಮೇಲೆ ಆನ್ಸರ್ ಮಾಡಲ್ಲ. ಹೈಕಮಾಂಡ್ ಹೇಳಿದಕ್ಕೆ ನಾನು ಬದ್ಧ ಅನ್ನೋದೊಂದು ಬಿಟ್ರೆ ಅವ್ರು ಇನ್ನೊಂದು ಲೈನ್ ಆನ್ಸರ್ ಮಾಡಲ್ಲ. ನಾನು ಒಂದೇ ನಿಮಿಷ 30 ಸೆಕೆಂಡ್ ತಗೊಂಡ್ಬಿಡ್ತೀನಿ. ನಾವು ಪ್ಲೇ ಇದು ಅಲ್ಲ, ಒಂದ್ ನಿಮಿಷ. ಅಲ್ಲ, ನಿಮ್ಗೆ ಅವಕಾಶ ಕೊಡ್ತೀನಿ. ಇವಾಗ ಯತೀಂದ್ರ ಅವ್ರು ಹೇಳಿದ್ರು ಆಸ್ ಆಫ್ ನೌ ಸದ್ಯಕ್ಕೆ ಏನಪ್ಪ ಏನೂ ಇಲ್ಲ, ಮುಂದಿನ ದಿನಗಳಲ್ಲಿ ಏನ್ ತೀರ್ಮಾನ ತಗೋತಾರೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಅದರಲ್ಲಿ 5 ವರ್ಷ CM ಮುಖ್ಯಮಂತ್ರಿ ಅಂತ ಏನು ಹೇಳಿಲ್ಲ. ಅಲ್ಲ, ಪ್ಲೇ ಮಾಡಿ ಮೇಡಮ್, ನೀವು ಪ್ಲೇ ಮಾಡಿ, ನಾವು ಕೇಳಿಸ್ಕೊಂಡ್ವಲ್ಲ. ಇವಾಗ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಅಲ್ಲ ಸಾರಿ ಯತೀಂದ್ರ ಅವ್ರು ಏನ್ ಹೇಳಿದ್ದಾರೆ, ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು 5 ವರ್ಷದ ಪದ ಎಲ್ಲೂ ಉಪಯೋಗಿಸಿಲ್ಲ. ದಯವಿಟ್ಟು ಪ್ಲೇ ಮಾಡಿ ಅವ್ರು ಏನ್ ಹೇಳಿದ್ದಾರೆ. ನಾನು ನಾವು ಸಿಎಂ ಹತ್ರ ಮತ್ತೆ ಕೇಳ್ತಾನೆ ಇರ್ಲಿಲ್ಲ. ಅದಕ್ಕೆ ನನಗೇನು ದಯವಿಟ್ಟು ಒಂದ್ ನಿಮಿಷ ಯತೀಂದ್ರ ಅವರ ಹೇಳಿಕೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ಅದನ್ನ ಬಿಟ್ ಬೈ ಬಿಟ್ ಅರ್ಥ ಮಾಡ್ಕೊಳ್ಳೋದು ಅಥವಾ ಅದನ್ನ ಕೂದಲು ಸಿಗುಳುವಿಕೆ ಏನ್ ಮಾಡ್ತಿದ್ರಲ್ಲ ಯತೀಂದ್ರ, ಅದನ್ನು ಮಾಡೋದು ಬೇಡ. ಯತೀಂದ್ರ ಮೊದಲ ವಾಕ್ಯ ಏನ್ ಹೇಳಿದ್ದು, ನಾನು ಹಿಂದೆ ಹೇಳಿದ ಹೇಳಿಕೆಗೆ ನಾನು ಬದ್ಧವಾಗಿದ್ದೇನೆ. I go back to my previous statement. What is the previous statement? Let me complete. What is the previous statement and stand? His previous statement and stand is that my father is going to be chief minister for 5 years. That is the previous statement. Eventually, he has to say, he cannot say, I'll go against high command. ಯಾರು ಹೇಳ್ತಾರೇನ್ರಿ? ನಿಮ್ಮ ಪಕ್ಷದ ಹೇಳ್ತಾರೆ ಗಣೇಶ್, ನಾ ಹೈಕಮಾಂಡ್ ವಿರುದ್ಧ ನಮ್ಗೆ ಹೋಗ್ತೀವಿ ಅಂತ ಹೇಳ್ತಾರ? ಕೊನೆಗೆ ಹೇಳ್ತಾರೆ ಅದನ್ನ. ಅದು ಒಂಥರ ತೇಪೆ ಸಾರಿಸೋ ಕೆಲಸ ಅಷ್ಟೇ ಅದು. ಆದರೆ DK ಶಿವಕುಮಾರ್ ಆಗಲಿ ಅಥವಾ ಸಿದ್ದರಾಮಯ್ಯ ಆಗಲಿ ಹೈಕಮಾಂಡ್ ಹೇಳಿದಂಗೆ ನಾವು ಹೇಳ್ಕೊಂಡು ಬಂದಿದ್ದಾರೆ. ಒಂದು ಈ ರೀತಿಯ ವರ್ತನೆಯಿಂದ ನಿಮ್ಮ ಪಕ್ಷದಲ್ಲಿ ನನಗೆ ಅರ್ಥ ಆಗಬೇಕಾಗಿರೋದು, ಇದು ಹೇಳಿಕೆ ಹೈಕಮಾಂಡ್ ನಿಯಂತ್ರಣಕ್ಕೆ ಸಡ್ಡು ಹೊಡಿತಿದಾರ ಯತೀಂದ್ರ, ಅಥವಾ DK ಶಿವಕುಮಾರ್ ಸಡ್ಡು ಹೊಡಿತಿದಾರ ಅಥವಾ ಏನು ಹೇಳಕ್ ಹೊರಟಿದ್ದಾರೆ? He is not even minister in the cabinet. How can I make such irresponsible statement? No. Sorry. Please, one ನಿಮಿಷ. I will respond. ಇವಾಗ ನೀವು ಪ್ರಶ್ನೆ ಕೇಳಿದ್ದೀರಾ? He can always say it is not my place to comment. ಇದಕ್ಕೆ ಉತ್ತರ ಕೊಡೋ ಸ್ಥಾನ ನಂದಲ್ಲ. ಅದು ನಾವು when his father is not taking everything. ಎಷ್ಟೋ ಜನ ಶಾಸಕರು ಸಚಿವರುಗಳು ನಾನು ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯತೀಂದ್ರ ಅವರು ಯಾಕೆ ಆ ಸ್ಟೇಟ್ಮೆಂಟ್ ನೋಡಿ, ಇವಾಗ
ಇವ್ರು ಹೇಳಿದ್ರು ಲಾಸ್ಟ್ ಸ್ಟೇಟ್ಮೆಂಟ್ ನಾನು ಏನು ಹೇಳಿದ್ದು ಅದಕ್ಕೆ ಬದ್ಧ. ಲಾಸ್ಟ್ ಸ್ಟೇಟ್ಮೆಂಟ್ ಯತೀಂದ್ರ ಸಿದ್ದರಾಮಯ್ಯ ಏನು ಹೇಳಿದ್ರು ಅಂದರೆ, ನಾನು ಹೇಳ್ತೀನಿ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಒಂದು ಹೇಳಿದ್ದಾರೆ. 10 ಸಲ ಹೇಳಿ ಪ್ಲೇ ಮಾಡಿ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಹೌದು, ಯಾವಾಗ ಲಾಸ್ಟ್ ಸ್ಟೇಟ್ಮೆಂಟ್ ಏನೋ ಒಂದು ಇವತ್ತು 10 ಸಲ ಪ್ಲೇ ಅಲ್ಲಲ್ಲ, ಈ ಹಿಂದೆ ಹೇಳಿರೋದ್ನ ಎಷ್ಟು ಬೈಟ್ ಬೇಕಾದ್ರೂ ಅಲ್ಲಲ್ಲ, ಪತ್ರಿಕೆಗಳು ವರದಿಯಾಗಿದೆ, ಅನೇಕ ಹೇಳಿಕೆಗಳು. ಪತ್ರಿಕೆಗಳಲ್ಲಿ ವರದಿಯಾಗಿದೆ. ನೋಡಿ ಮೇಡಮ್, ಅವರು ಲಾಸ್ಟ್ ಸ್ಟೇಟ್ಮೆಂಟ್ ಹೇಳಿದ್ರು ತಿರುಚಿ ಕೊಡೋ ಅಲ್ಲ ನೋಡಿ, ಅಗತ್ಯ ನಮಗಿಲ್ಲ. ನೋಡಿ ಹೈಕಮಾಂಡ್ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳೇ ಹೇಳಿರ್ಬೇಕಾದ್ರೆ ಯತೀಂದ್ರ ಸಿದ್ದರಾಮಯ್ಯ ವಿಲ್ ಗೋ ಬೈ ದಟ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಹೌದು, ಆಬ್ವಿಯಸ್ಲಿ ಇವತ್ತು ನೋಡಿ ಅವರು ನಾನು ಹೈಕಮಾಂಡ್ ವಿರುದ್ಧ ಹೋಗ್ತೀನಿ ಅಂತ ಅವರು ಹೇಳಕ್ಕಾಗಲ್ಲ, ಯಾರು ಅವ್ರು ಹೇಳಿಲ್ವಲ್ಲ, ಹೇಳಿದಾರ ಯತೀಂದ್ರ ಹೇಳಲ್ಲ. ಆಬ್ವಿಯಸ್ಲಿ ಇವಾಗ ಹೈಕಮಾಂಡ್ ಯಾವ ಟೈಮಲ್ಲಿ ಏನ್ ನಿರ್ಧಾರ ತಗೋಬೇಕು ಅದನ್ನ ನಿರ್ಧಾರ ತಗೋತೆ. ಲೆಟ್ಸ್ ಡಿಸ್ಕಸ್ ಅಬೌಟ್ ರಾಜ್ಯದ ಸಮಸ್ಯೆ. ಇವಾಗ ಅದನ್ನ ಡಿಸ್ಕಸ್ ಮಾಡಕ್ಕೆ ನಿಮ್ ನಾಯಕರು ರೆಡಿ ಇಲ್ವಲ್ಲ. ನಾವು ಸದನದಲ್ಲಿ ಚರ್ಚೆ ಮಾಡ್ತಿದೀವಲ್ಲ ನೋಡಿ, ಸದನದಲ್ಲಿ ನೋಡಿ, ಅಲ್ಲಲ್ಲ ನೋಡಿ, ಸದನದಲ್ಲಿ ಮೆಕ್ಕೆಜೋಳದ ಮಾತಾಡೋಣ. MSP ಇವಾಗ ಕೇಂದ್ರ ಸರ್ಕಾರ ನೋಡಿ, ನಾವು ಖರೀದಿ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡಿದ್ರು. ಕೇಂದ್ರ ಸರ್ಕಾರ ಪೋಸ್ಟ್ ಬಗ್ಗೆ ಚರ್ಚೆ ಆಯ್ತು. ಹೇಳ್ತಾರೆ ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು ಅಂತ. ಏನ್ ಆಂತರಿಕ ವಿಚಾರವಾಗಿ ಇಟ್ಕೊಂಡಿದ್ದೀರಾ ನೀವು ನಿಮ್ ಪಕ್ಷದ ವಿಚಾರ? ನೋಡಿ ಮೇಡಮ್,